ಓಂ ಶಂ ಶನಿಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ದಾರಿ ಕಾಣುತ್ತಿಲ್ಲ ಎಂದು ದೇವರನ್ನು ದೂರಬೇಡ, ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡು. ದೇವರು ನಿನಗಾಗಿ ಒಂದು ಹೊಸ ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಕರ ರಾಶಿಯವರ ಆರೋಗ್ಯ, ವಿದ್ಯಾಭ್ಯಾಸ, ಲವ್ ಲೈಫ್, ಮ್ಯಾರಿಡ್ ಲೈಫ್, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿ, ಕುಟುಂಬ ಸ್ಥಾನದಲ್ಲಿ ರಾಹು ಗ್ರಹ, 6ನೇ ಭಾವದಲ್ಲಿ ಗುರುಗ್ರಹ, ಸಪ್ತಮದಲ್ಲಿ ಶುಕ್ರ ಗ್ರಹ, ಅಷ್ಟಮದಲ್ಲಿ ಸೂರ್ಯ, ಕೇತು, ಬುಧ ಗ್ರಹಗಳು, ನವಮ ಭಾವದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ. ಮೊದಲಿಗೆ ಮಕರ ರಾಶಿಯವರ ಆರೋಗ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿ, ಪಂಚಮಾಧಿಪತಿ ಶುಕ್ರ ಗ್ರಹ ಸಪ್ತಮದಲ್ಲಿ, ಬುಧ ಗ್ರಹ ಅಷ್ಟಮದಲ್ಲಿ, ಕೇತು ಗ್ರಹದ ಜೊತೆ ಸ್ಥಿತವಾಗಿದೆ. ಬುಧ ಗ್ರಹ ನಿಮ್ಮ ಚರ್ಮಕ್ಕೆ ಕಾರಕ ಗ್ರಹವಾಗಿರುವುದರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಸ್ಕಿನ್ ಇನ್ಫೆಕ್ಷನ್, ಅಲರ್ಜಿ, ಡೆಂಟಲ್ ಇಶ್ಯೂಸ್, ಜಾಯಿಂಟ್ ಪೇನ್, ಭುಜಗಳಲ್ಲಿ ನೋವುಗಳು ಕಾಣಿಸಿಕೊಳ್ಳುತ್ತದೆ. ಸೆಪ್ಟೆಂಬರ್ 5ರಿಂದ ಸೆಪ್ಟೆಂಬರ್ 15ರವರೆಗೂ ಈ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಸೆಪ್ಟೆಂಬರ್ 15ರ ನಂತರ ಈ ಆರೋಗ್ಯ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ಮಕರ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ವಿದ್ಯಾಭ್ಯಾಸವನ್ನು ಪಂಚಮ ಭಾವದಿಂದ ನೋಡಬೇಕಾಗುತ್ತದೆ. ನಿಮ್ಮ ಪಂಚಮಾಧಿಪತಿ ಶುಕ್ರ ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ಸೆಪ್ಟೆಂಬರ್ 15ರ ಒಳಗೆ ನಿಮಗೆ ಎಕ್ಸಾಮ್ಸ್ ಇದ್ದರೆ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೀರಾ. ಸೆಪ್ಟೆಂಬರ್ 15ರವರೆಗೂ ಮಕರ ರಾಶಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಬಹಳ ಏಕಾಗ್ರತೆ, ಶ್ರದ್ಧೆ, ನಿಷ್ಠೆಯಿಂದ ಗಮನವನ್ನು ವಹಿಸುತ್ತೀರಾ. ಮಕರ ರಾಶಿಯವರ ಪ್ರೀತಿಯ ಜೀವನದ ಬಗ್ಗೆ ನೋಡೋಣ. ನಿಮ್ಮ ಪಂಚಮಾಧಿಪತಿ ಶುಕ್ರ ಗ್ರಹ ಕೇಂದ್ರ ಸ್ಥಾನವಾದಂತಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ಸೆಪ್ಟೆಂಬರ್ 15ರವರೆಗೂ ಮಕರ ರಾಶಿ ಪ್ರೇಮಿಗಳಿಗೆ ಬೆಸ್ಟ್ ಟೈಮ್. ಮಿಡ್ ಸೆಪ್ಟೆಂಬರ್ ನಂತರ ನಿಮ್ಮ ಲವ್ ಲೈಫಲ್ಲಿ ಚಿಕ್ಕ ಪುಟ್ಟ ಮಾತುಗಳಿಗೆ ಕಂಪ್ಲೇಂಟ್ ಹೇಳುವುದು, ಸಣ್ಣ ಸಣ್ಣ ಕಾರಣಕ್ಕೆ ಜಗಳ ಆಡುವುದು, ವೈಮನಸ್ಸುಗಳು ಉಂಟಾಗುತ್ತವೆ. ಸೆಪ್ಟೆಂಬರ್ 15ರವರೆಗೂ ಮಕರ ರಾಶಿಯವರ ಪ್ರೀತಿಯ ಜೀವನ ಬಹಳ ಸುಮಧುರವಾಗಿರುತ್ತದೆ. ಮಕರ ರಾಶಿಯವರ ವೈವಾಹಿಕ ಜೀವನ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ವೈವಾಹಿಕ ಜೀವನವನ್ನು ಸಪ್ತಮ ಭಾವದಿಂದ ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ನಿಮ್ಮ ಸಪ್ತಮಾಧಿಪತಿ ಚಂದ್ರಗ್ರಹ ಸಪ್ತಮದಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿದೆ. ಸಪ್ತಮ ಭಾವದ ಮೇಲೆ ಯಾವುದೇ ರೀತಿಯ ಪಾಪಗ್ರಹದ ದೃಷ್ಟಿಯೂ ಬೀಳುತ್ತಿಲ್ಲ. ನಿಮ್ಮ ವೈವಾಹಿಕ ಜೀವನ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಸುಮಧುರವಾಗಿರುತ್ತದೆ. ಶುಕ್ರ ಗ್ರಹ ಅಷ್ಟಮ ಸ್ಥಾನಕ್ಕೆ ಸಂಚಾರ ಮಾಡುವುದರಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅವರ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಜೊತೆಗೆ ಮಕರ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಮನೆಗೆ ಬೇಕಾದಂತಹ ಡೆಕೋರೇಟಿವ್ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡುವಂತಹ ಯೋಗವೂ ಇದೆ. ನಿಮ್ಮ ಮನೆಗೆ ಅಲಂಕಾರಿಕ ಲಕ್ಸುರಿಯಸ್ ಐಟಮ್ಸ್ಗಳನ್ನು ಖರೀದಿ ಮಾಡುತ್ತೀರಾ. ಮಕರ ರಾಶಿಯವರ ಅದೃಷ್ಟ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಎಂದು ನೋಡೋಣ. ಅದೃಷ್ಟವನ್ನು ನವಮ ಭಾವದಿಂದ ನೋಡಬಹುದು. ನಿಮ್ಮ ನವಮಾಧಿಪತಿ ಬುಧ ಗ್ರಹ ಪ್ರಸ್ತುತವಾಗಿ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದೆ. ಸೆಪ್ಟೆಂಬರ್ 15ರ ನಂತರ ಬುಧ ಗ್ರಹ ನಿಮ್ಮ ನವಮ ಭಾವಕ್ಕೆ ಪ್ರವೇಶಿಸುತ್ತದೆ. ನವಮಾಧಿಪತಿ ನವಮ ಭಾವದಲ್ಲಿ ಸ್ಥಿತವಾಗಿರುವುದು ಒಂದು ರೀತಿಯ ಅದೃಷ್ಟವಾಗಿರುತ್ತದೆ. ಸೆಪ್ಟೆಂಬರ್ 15ರ ನಂತರ ನಿಮ್ಮ ಅದೃಷ್ಟ ಬಹಳ ಚೆನ್ನಾಗಿರುತ್ತದೆ, ಆಕ್ಟಿವ್ ಆಗಿರುತ್ತದೆ. ಏನಾದರೂ ಹೊಸದಾಗಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಥವಾ ಟ್ರೇಡಿಂಗ್, ಮಾರ್ಕೆಟಿಂಗಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದುಕೊಂಡಿರುವವರಿಗೆ ಗುಡ್ ಟೈಮ್. ಸೆಪ್ಟೆಂಬರ್ 15ರವರೆಗೂ ಯಾವುದೇ ರೀತಿಯ ಇನ್ವೆಸ್ಟ್ ಮಾಡಲು ಹೋಗಬೇಡಿ. ಬುಧ ಗ್ರಹ ಅಷ್ಟಮದಲ್ಲಿ ಕೇತು ಗ್ರಹದ ಜೊತೆ ಸ್ಥಿತವಾಗಿದೆ. ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಅಗತ್ಯ. ಮಕರ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ದಶಮಾಧಿಪತಿ ಶುಕ್ರ ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ಆದ್ದರಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ರಿಲ್ಯಾಕ್ಸ್ ಮೂಡಲ್ಲಿ ಮಾಡುತ್ತೀರಾ. ಯಾವುದೇ ರೀತಿಯ ಆತಂಕ, ಅಡೆತಡೆ ಇಲ್ಲದೆ ಬಹಳ
ಸುಲಭವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ. ಆದರೆ ಸೆಪ್ಟೆಂಬರ್ 15ರ ನಂತರ ಶುಕ್ರ ಗ್ರಹ ಅಷ್ಟಮ ಭಾವವನ್ನು ಪ್ರವೇಶಿಸುವುದರಿಂದ ಮಿಡ್ ಸೆಪ್ಟೆಂಬರ್ ನಂತರ ನಿಮಗೆ ಕೆಲಸ ಮಾಡಲು ಸೋಮಾರಿತನ, ಆಲಸ್ಯ ಹೆಚ್ಚಾಗುತ್ತದೆ. ಯಾರು ಹೊಸ ಕೆಲಸಗಳನ್ನು ಹುಡುಕುತ್ತಿದ್ದೀರೋ ಅಂತಹವರಿಗೆ ಸೆಪ್ಟೆಂಬರ್ 15ರ ಒಳಗೆ ಹೊಸ ಉದ್ಯೋಗ ಸಿಗುವಂತಹ ಅವಕಾಶಗಳಿವೆ. ಮಿಡ್ ಸೆಪ್ಟೆಂಬರ್ ನಂತರ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಹೆಚ್ಚು ಆರ್ಗ್ಯುಮೆಂಟ್ ಮಾಡಲು ಹೋಗಬೇಡಿ, ಬಹಳ ಸಮಾಧಾನವಾಗಿ ಇರಬೇಕಾಗುತ್ತೆ. ಜಾಬ್ ಚೇಂಜ್ ಮಾಡಬೇಕು ಅಂದುಕೊಂಡಿರುವವರು ಸೆಪ್ಟೆಂಬರ್ ತಿಂಗಳಲ್ಲಿ ಚೇಂಜ್ ಮಾಡಲು ಹೋಗಬೇಡಿ, ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ. ಸೆಪ್ಟೆಂಬರ್ 15ರ ನಂತರ ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಆರ್ಡರ್ಗಳು ಸಿಗುತ್ತವೆ. ಡೈಲಿ ಟ್ರಾನ್ಸಾಕ್ಷನ್ ಬಹಳ ಚೆನ್ನಾಗಿರುತ್ತದೆ, ಜೊತೆಗೆ ಹೆಚ್ಚಿನ ಧನಲಾಭದ ಸಮಯವಾಗಿದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಗಳಿಸಲು ಶನಿ ಗ್ರಹದ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಪಠಿಸುತ್ತಾ ಬನ್ನಿ, ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.